Dear masters, the mind empties if you focus on your natural breath. ಯಾವಾಗ ನಾವು ನಮ್ಮ ಶ್ವಾಸದ ಕಡೆ ಗಮನವನ್ನು ಹರಿಸ್ತೀವೋ ಆಗ ನಮ್ಮ ಮನಸ್ಸು, ನಮ್ಮ ಮೈಂಡ್ ಅನ್ನೋದು ಖಾಲಿ ಆಗುತ್ತೆ, ಎಂಟಿ ಆಗುತ್ತೆ. ಯಾವಾಗ ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗಡೆ ಹರಿಯುತ್ತೆ ಆಗ ನಮ್ಮ ಸೌಲ್ ಎನರ್ಜಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಲಾಸ್ಟ್ ಎಪಿಸೋಡಲ್ಲಿ ತಿಳ್ಕೊಂಡಿದ್ವಿ. ನಾವು ಎಷ್ಟೋ ಬಣ್ಣಗಳನ್ನು ನೋಡ್ತೀವಿ ಧ್ಯಾನಕ್ಕೆ ಕೂತಾಗ. ಅದರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಂಡಿಗೋ ಕಲರ್ ಏನಾದರೂ ಕಾಣಿಸ್ತಾ ಇದೆ ಅಂತಂದರೆ ಥರ್ಡ್ ಐ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಅರ್ಥ. ಬ್ಲೂ ಕಲರ್ ಏನಾದರೂ ಕಾಣಿಸ್ತಾ ಇದೆ ಅಂತಂದರೆ ಥರ್ಡ್ ಐಗೆ ಹೋಗಿ ವಿಶುದ್ಧಿಗೆ ಬಂದು ಅಲ್ಲಿ ಆಕ್ಟಿವೇಟ್ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗಡೆ ಹರಿಯುತ್ತಿರಬೇಕಾದ್ರೆ ನಮಗೆ ಬಣ್ಣಗಳು ಕಾಣುತ್ತಲ್ಲ, ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ರೆಡ್ ಕಲರ್ ನಮಗೇನಾದರೂ ಕಾಣಿಸ್ತಾ ಇದೆ ಅಂತಂದರೆ ಎನರ್ಜಿ ಫಸ್ಟ್ ಚಕ್ರಕ್ಕೆ ಹೋಗಿ ಅಲ್ಲಿ ರಿಪೇರ್ ಮಾಡ್ತಾ ಇದೆ, ಮೂಲಾಧಾರ ಚಕ್ರನ ರಿಪೇರ್ ಮಾಡ್ತಾ ಇದೆ ಅಂತ ಅರ್ಥ. ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ಅಂತಂದರೆ ವಿ ಆರ್ ಎನ್ಲೈಟನ್ಡ್ ಅಂತ ಅರ್ಥ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಏನಾದರೂ ಇತ್ತು ಅಂದರೆ ಪ್ಯೂರ್ ಲೈಟ್ ಇದೆ ಅಂತ ಅರ್ಥ. ಬ್ಲ್ಯಾಕ್ ಕಲರ್ ಬಂತು ಅಂದರೆ ಈಗ ನಾನು ಸಪ್ರೇಟ್ ಮಾಡಿ ಹೇಳ್ತೀನಿ. ಈಗ ಬರೀ ಬ್ಲ್ಯಾಕ್ ಕಲರ್ ಬಂತು ಅಂದರೆ ಬ್ಲಾಕೇಜ್ ಇದೆ ಇನ್ನೂ ಅಂತ ಅರ್ಥ. ವೈಟ್ ಕಲರ್ ಇತ್ತು ಅಂತಂದರೆ ಪ್ಯೂರ್ ಲೈಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಪರ್ಪಲ್ ಕಲರ್ ಬಂತು ಅಂತಂದರೆ ಇಟ್ಸ್ ಎ ವೈಲೆಟ್ ಮತ್ತು ಇಂಡಿಗೋ ಮಧ್ಯದಲ್ಲಿ ಇರುತ್ತೆ. ಚಕ್ರ ಕಲರ್ಸ್ ಬೇರೆ ಬೇರೆ, ಆರಾ ಕಲರ್ಸೇ ಬೇರೆ, ಎಥರಿಕ್ ಬಾಡಿನೇ ಬೇರೆ. 7 ಚಕ್ರಗಳು ದಾಟಿದ ಮೇಲೆ ವೈಟ್ ಕಲರ್ ಬಂದು ಆಮೇಲೆ ಗೋಲ್ಡನ್ ಕಲರ್ ಬರುತ್ತೆ. ನಮ್ಮ ಥಾಟ್ಸ್ಗೂ ಕಲರ್ಸ್ ಇರುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಏನಾದರೂ ಕಾಣಿಸ್ತಾ ಇದೆ ಅಂತಂದರೆ ಮೈಂಡ್, ಥರ್ಡ್ ಚಕ್ರ. ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಂದರೆ ಅದು ಹಾರ್ಟ್ ಚಕ್ರ, ಫೋರ್ತ್ ಚಕ್ರ, ಅನಾಹತ ಚಕ್ರ. 2ನೇ ಶರೀರದಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅಂತ ಅಂದರೆ ನಾಡಿ ಶುದ್ಧಿ ಆಗ್ತಾ ಇದೆ ಅಂತ ಅರ್ಥ. ಎನರ್ಜಿ ಕೆನಾಟ್ ಬಿ ಸೀನ್, ಓನ್ಲಿ ವಿ ಕ್ಯಾನ್ ಫೆಲ್ಟ್ ಇಟ್. ಇನ್ನು ಧ್ಯಾನ ಮಾಡಬೇಕಾದ್ರೆ ನಮಗೆ ಫಿಸಿಕಲ್ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಅಂತಂದರೆ ಟಿಂಗ್ಲಿಂಗ್ ಸೆನ್ಸೇಷನ್ಸ್ ಆಗ್ತಾ ಇರ್ಬೋದು, ಅಂದರೆ ಆಕ್ಟಿವೇಷನ್ ಆಗ್ತಾ ಇದೆ ಅಂತ ಅರ್ಥ. ವಿ ಫೀಲ್ ಹೆವಿ ಆರ್ ಲೈಟ್. ಕೆಲವ್ರಿಗೆ ಕಾಲು ತಣ್ಣಗೆ ಅನ್ನಿಸ್ಬೋದು, ತಲೆ ಭಾರ ಅನ್ನಿಸ್ಬೋದು, ಅಥವಾ ಗಾಳಿಯಲ್ಲಿ ಹಕ್ಕಿ ಥರ ಹಾರಾಡ್ತಾ ಇರುವಂತಹ ಅನುಭವ ಆಗಿರ್ಬೋದು. ಇದೆಲ್ಲ ಕೂಡ ಕಾಯಾನುಪಸನ ಆಗ್ತಾ ಇರುತ್ತೆ. ನಾವು ಧ್ಯಾನಕ್ಕೆ ಕೂತಾಗ ಬಿಗಿನಿಂಗ್ನಲ್ಲಿ ಇವೆಲ್ಲ ಎಷ್ಟೋ ಧ್ಯಾನಿಗಳು ಇದನ್ನೆಲ್ಲ ಅನುಭವವನ್ನು ಹೊಂದಿದ್ದಾರೆ. ನಾನು ಕೂಡ ಇದು ಅನುಭವವನ್ನು ಹೊಂದಿದ್ದೀನಿ ಮಾಸ್ಟರ್ಸ್. ಕಾಲು ತುಂಬ ತಣ್ಣಗಾಗುವಂಥದ್ದು, ತಲೆ ತುಂಬ ಭಾರ ಆಗುವಂಥದ್ದು, ಕೈಯಲ್ಲಿ ಯಾವುದೋ ಒಂದು 1/2 kg ಅಥವಾ 1 kg ಭಾರವನ್ನು ಹಿಡ್ಕೊಂಡು ಕೂತಿದ್ದೀನೇನೋ ಅನ್ನೋ ಥರ ಫೀಲ್ ಆಗೋವಂಥದ್ದು, ಇದೆಲ್ಲ ಧ್ಯಾನದಲ್ಲಿ ಕೂತಾಗ ಪ್ರಾಥಮಿಕವಾಗಿ ಆಗ್ತಾ ಇರುತ್ತೆ.